ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ಕೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೂ ನಾವು ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವತ್ತಿನ ವಿಡಿಯೋಲಿ ಟೈರ್ ಸೇಫ್ಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತಂದರೆ, ನಾವೀಗ ಗಾಡಿನ ಓಡಿಸ್ಬೇಕಾದ್ರೆ ಒಂದು ಸಡನ್ನಾಗಿ ಗುಂಡಿ ಸಿಕ್ಕಿದಾಗ ಗಾಡಿನ ಕಂಟ್ರೋಲ್ ಮಾಡೋಕ್ಕಾಗದರೆ ಜೋರಾಗಿ ಗುಂಡಿನ ಇಳಿಸಿರ್ಬೋದು, ಅಥವಾ ದೊಡ್ಡ ಹಂಪ್ಸ್ ಸಿಕ್ಕಿದಾಗ ಕಂಟ್ರೋಲ್ ಮಾಡೋಕ್ಕಾಗದರೆ ಜೋರಾಗಿ ಹಂಪ್ಸ್ನ ಬಿಟ್ಬಿಟ್ಟಿರ್ತೀವಿ. ಅವಾಗ ಏನಪ್ಪ ಆಗ್ತದೆ ಅಂದರೆ ಗಾಡಿ ಅಲೈನ್ಮೆಂಟು ಹೋಗ್ಬಿಟ್ಟಿರ್ತದೆ. ಅವಾಗ ಏನಾಗುತ್ತೆ ಅಂದರೆ ಟೈರ್ಗಳು ಒಂದೇ ಕಡೆ ಸವಿತಾ ಹೋಗ್ತಾ ಇರ್ತವೆ. ಏನಪ್ಪ ಇದು ಅಲೈನ್ಮೆಂಟ್ ಅಂತಂತಂದರೆ, ಈ ಥರ ಎರಡು ಟೈರ್ಗಳು ಸ್ಟ್ರೈಟ್ ಆಗಿದ್ದ ಟೈರ್ಗಳು ಲೈಟಾಗಿ ಈ ಕಡೆಗೆ ಇಲ್ಲ ಈ ಕಡೆಗೆ ಬೆಂಡಾಗಿರುತ್ತೆ. ಅವಾಗ ಏನಪ್ಪ ಆಗ್ತದೆ ಅಂದರೆ ಟೈರ್ಗಳು ಒಂದೇ ಕಡೆನೇ ಸವಿತಾ ಹೋಗ್ತಾ ಇರ್ತದೆ. ಈಕ್ವಲ ಸವಿತಾ ಹೋಗ್ತಾರಲ್ಲ, ಅವಾಗ ಟೈರ್ಗಳು ಬೇಗ ಹಾಳಾಗ್ತವೆ. 1 ವರ್ಷ ಬಾಳಿಕೆ ಬರೋ ಟೈರು 2 ತಿಂಗಳಲ್ಲಿ ಹಾಳಾಗ್ಬಿಡ್ತದೆ. ಅವಾಗ ನೀವು ಹೊಸ ಟೈರ್ ಹಾಕ್ಸ್ಬೇಕಾಗುತ್ತೆ. ಅವಾಗ ಏನಪ್ಪ ಮಾಡಬೇಕು ಅಂತಂದರೆ, ನಾವು ಅಲೈನ್ಮೆಂಟ್ನ ಮಾಡಿಸ್ಕೋಬೇಕಾಗುತ್ತೆ. ಅಲೈನ್ಮೆಂಟು ಮತ್ತು ಬ್ಯಾಲೆನ್ಸಿಂಗ್ನ ಹೋಗಿ ಮಾಡಿಸ್ಕೋಬೇಕಾಗುತ್ತೆ. ಆವಾಗ ಟೈರ್ಗಳು ನೀಟಾಗಿ ಲೆವೆಲ್ಲ ಮತ್ತೆ ಹೆಂಗಿತ್ತಂಗೆ ಮತ್ತೆ ಕೂಡಿಸ್ಕೊಡ್ತಾರೆ. ಅವಾಗ ನೀಟಾಗಿ ಈಕ್ವಲಾಗೆ ಟೈರ್ ಸವಿತಾ ಹೋಗ್ತವೆ. ಇಲ್ಲ ಅಂತಂದರೆ ಒಂದೇ ಕಡೆ ಸವಿತಾ ಹೋಗ್ತವೆ. ನಾವು ಮಿನಿಮಮ್ ಒಂದು 5,000 ಕಿಲೋಮೀಟ್ರಿಗೆ ಒಂದ್ಸಲ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಟೈರ್ ಚೆನ್ನಾಗಿ ಬಾಳಿಕೆ ಬರ್ತವೆ. ಇಲ್ಲ ಇನ್ ಕೇಸ್ ಇದು ಮಾಡಿಸಿ ಇನ್ನೂ 1,000 ಆಗಿಲ್ಲ, ನಾನು ದೊಡ್ಡ ಗುಂಡಿ ಉಳಿಸಿದೆ ಅಥವಾ ದೊಡ್ಡ ಅಂಶ ಆರಿಸಿದೆ, ಅಲೈನ್ಮೆಂಟ್ ಹೋಗಿರ್ಬೋದು ಅಂತ ನಿಮಗೆ ಫೀಲ್ ಆದರೆ ನೀವು ಇಮಿಡಿಯೇಟ್ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ಟೈರ್ ಚೆನ್ನಾಗಿ ಬಾಳಿಕೆ ಬರ್ತವೆ. ಇಲ್ಲಾಂದರೆ ಟೈರ್ ಬೇಗ ಹಾಳಾಗ್ತವೆ. ಮತ್ತು ಟೈರ್ ಒಂದೇ ಕಡೆ ಸವಿತಾ ಇರುವಾಗ ನೀವು ಅಲೈನ್ಮೆಂಟ್ ಸೆಂಟ್ರಿಗೆ ಹೋಗಿ ಗಾಡಿನ ಚೆಕ್ ಮಾಡಿಸಿದಾಗ ಅವರು ಟೈರ್ನ ಉಲ್ಟಾ ಹಾಕ್ಬಿಟ್ಟು ಮತ್ತೆ ಅಲೈನ್ಮೆಂಟಲ್ಲಿ ಮಾಡಿಕೊಡ್ತಾರೆ. ಅವಾಗ ಟೈರು ಈಕ್ವಲಾಗೆ ಸವಿತಾ ಹೋಗ್ತವೆ. ಟೈರ್ ಕೂಡ ಚೆನ್ನಾಗಿ ಬಾಳಿಕೆ ಬರ್ತವೆ. ಯಾಕಂದರೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಟೈರ್ಗಳು ಒಂದ್ಸಲ ಹೋದರೆ 3-4 ಸಾವಿರ ಆಗ್ತವೆ. ಅದಕ್ಕೋಸ್ಕರ ಯಾವಾಗಲೂ ನಾವು 3-4 ಸಾವಿರ ಖರ್ಚು ಮಾಡಿ ಟೈರ್ಗಳನ್ನ ಹಾಕ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅಲೈನ್ಮೆಂಟ್ನ ಮಾಡಿಸ್ಕೊತಾರೆ, ತುಂಬಾ ಒಳ್ಳೆಯದು. ಈಗ ನನ್ನ ಗಾಡಿನಲ್ಲಿ ಈಗ ಅಲೈನ್ಮೆಂಟ್ ಹೋಗಿದೆ. ಅದಕ್ಕೋಸ್ಕರ ಈಗ ನಿಮಗೆ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಈಗ ಅರ್ಧ ಕಿಲೋಮೀಟ್ರು ಸ್ಟ್ರೈಟ್ ರೋಡಲ್ಲಿ ಕೈ ಬಿಟ್ಟರು ಕೂಡ ಗಾಡಿ ಸ್ಟ್ರೈಟಾಗಿ ಹೋಗಲ್ಲ, ಆ ಕಡೆ ಈ ಕಡೆ ಹೋಗುತ್ತೆ. ನಾವು ಆಮೇಲೆ ಅದಾದಮೇಲೆ ನಾನು ಅಲೈನ್ಮೆಂಟ್ ಮಾಡಿಸ್ಕೊಂಬಂದು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ ಥರ ಗಾಡಿ ಸ್ಟ್ರೈಟಾಗಿ ಹೋಗುತ್ತೆ ಅನ್ನೋದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಕೂಡ ಅವಾಗವಾಗ ಅಲೈನ್ಮೆಂಟ್ನ ಮಾಡಿಸ್ಕೊತಾ ಇರಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೀಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ನನ್ನ ಗಾಡಿ ಅಲೈನ್ಮೆಂಟಿಗೆ ಹೋಗಿದೆ. ನಿಮಗೀಗ ಯಾವ ಥರ ಗಾಡಿ ಅಲೈನ್ಮೆಂಟ್ ಹೋದರೆ ಒಂದು ಕಡೆನೇ ಎಳೀತದೆ ಅಂತ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ನೋಡಿ, ಈಗ ಗಾಡಿನ ಮೂವ್ ಮಾಡ್ತೀನಿ. ನೋಡಿ, ಸ್ಟೇರಿಂಗ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೂರ ಮೂವ್ ಮಾಡೋ ಗಂಟ ಸ್ಟೇರಿಂಗ್ ಇಟ್ಕೊಂಡಿರ್ತೀನಿ. ನೋಡಿ, ಗಾಡಿ ಈಗ 20ಗೆ ರೈಸ್ ಆಯಿತು. ಈಗ 40 km/h ಹೋದಾಗ ಕೈ ಬಿಡ್ತೀನಿ. ನೋಡಿ, ಈಗ ಕೈ ಬಿಟ್ಟಿದ್ದೀನಿ. ನೋಡಿ, ಸ್ಟೇರಿಂಗ್ ಸ್ಟ್ರೈಟ್ ಮಾಡಿಬಿಟ್ಟಿದ್ದೀನಿ. ಓಕೆನಾ? ನೋಡಿ, ಈಗ ನೋಡಿ ಫ್ರೆಂಡ್ಸ್, ಒಂದೇ ಕಡೆಗೆ ಎಳೀತಾ ಇದೆ. ನೋಡಿ, ಲೆಫ್ಟ್ ಸೈಡಿಗೆ ಒಂದೇ ಕಡೆಗೆ ಎಳೀತಾ ಇದೆ. ಅಂದರೆ ಸ್ಟೇರಿಂಗು ಒಂದೇ ಕಡೆಗೆ ಎಳೀತಾ ಇದೆ. ನಮ್ಮದು ಲೆಫ್ಟ್ ಸೈಡ್ ವೀಲ್ ಅಲೈನ್ಮೆಂಟು ಹೋಗಿದೆ ಅಂತ ಅರ್ಥ. ಈಗ ಹೋಗಿ ನಾನು ಅಲೈನ್ಮೆಂಟ್ ಮಾಡಿಸ್ಕೊಂಬರ್ತೀನಿ. ನೋಡಿದ್ರಲ್ಲ ಯಾವ ಥರ ಗಾಡಿ ಒಂದೇ ಕಡೆಗೆ ಎಳ್ಕೊಂಡು ಹೋಗ್ತಾ ಇದೆ ಅಲೈನ್ಮೆಂಟ್ ಹೋಗೋದಕ್ಕೆ ಅಂತ. ಈಗ ಅಲೈನ್ಮೆಂಟ್ ಮಾಡಿಸ್ಕೊಂಬರ್ತೀನಿ. ಮಾಡಿಸ್ಕೊಂಬಂದ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಸ್ಟ್ರೈಟಾಗೆ ಹೋಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈಗ ಅಲೈನ್ಮೆಂಟ್ ಮಾಡಿಸ್ಕೊಂಬಂದಿದ್ದೀನಿ. ಈಗ ತೋರಿಸ್ತೀನಿ ನೋಡಿ. ಈಗ ಅರ್ಧ ಕಿಲೋಮೀಟರ್ಸ್ ನೋಡಿ ಸ್ಟ್ರೈಟ್ ರೋಡಲ್ಲಿ ಈಗ ಕೈ ಬಿಟ್ಟು ತೋರಿಸ್ತೀನಿ ಯಾವ ಥರ ಗಾಡಿ ಸ್ಟ್ರೈಟಾಗಿ ಹೋಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಅವೆಲ್ಲ ಹೇಳಿದ್ನಲ್ಲ ಈಗ ಅಲೈನ್ಮೆಂಟ್ ಮಾಡಿಸ್ಕೊಂಬರ್ತೀನಿ ಅಂತ. ಈಗ ಅಲೈನ್ಮೆಂಟ್ ಮಾಡಿಸ್ಕೊಂಬಂದಿನಿ. ಈಗ ಕೈ ಬಿಡ್ತೀನಿ. ನೋಡಿ ಯಾವ ಥರ ಗಾಡಿ ಸ್ಟ್ರೈಟಾಗಿ ಹೋಗುತ್ತೆ, ಹತ್ತಲೆ ಅರ್ಧಾಡ್ದಂಗೆ ಯಾವ ಥರ ಸ್ಟ್ರೈಟಾಗಿ ಹೋಗುತ್ತೆ ಅಂತ. ನೋಡಿ, ಈಗ 40 km ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಈಗ ನೋಡಿ, ಸ್ಟೈರಿಂಗ್ ಕೈ ಬಿಡ್ತೀನಿ. ನೋಡಿ, ಅದೇ ಸೇಮ್ ರೋಡಲ್ಲೇ ಸ್ಟ್ರೈಟ್ ರೋಡೇ ಇದೆ. ನೋಡಿ ಕೈ ಸ್ಟ್ರೈಟ್ ಬಿಟ್ಟು ನೋಡಿ ಯಾವ ಥರ ಸ್ಟ್ರೈಟಾಗಿ ಹೋಗ್ತಾ ಇದೆ. ನೋಡಿ, ಸ್ಟೈರಿಂಗ್ ಕೈ ಬಿಟ್ಟಿದ್ದೀನಿ, ಆದರೂ ಕೂಡ ಸ್ಟ್ರೈಟಾಗೆ ಹೋಗ್ತಾ ಇದೆ. ಓಕೆನಾ ಫ್ರೆಂಡ್ಸ್? ನೋಡಿದ್ರಲ್ಲ, ಇದೇ ಥರ ನೀವು ಅಲೈನ್ಮೆಂಟ್ ಮಾಡಿಸ್ಕೊತಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ ಅಲೈನ್ಮೆಂಟ್ ಹೋದಾಗ ಯಾವ ಥರ ಸ್ಟೇರಿಂಗ್ ಒಂದೇ ಕಡೆ ಕೇಳ್ಕೊಂಡು ಹೋಯ್ತು, ಮತ್ತು ಅಲೈನ್ಮೆಂಟ್ ಮಾಡಿಸಿದ ಮೇಲೆ ಯಾವ ಥರ ಕೈ ಬಿಟ್ಟ ಕೂಡ ಸ್ಟ್ರೈಟಾಗಿ ಗಾಡಿ ಹೋಯ್ತು ಅಂತ ನೋಡಿದ್ರಲ್ಲ. ನೀವು ಕೂಡ ಅವಾಗವಾಗ ಅಲೈನ್ಮೆಂಟ್ ಮಾಡಿಸ್ತಾ ಇರಿ. ತುಂಬಾ ಚೆನ್ನಾಗಿ ಟೈರ್ಗಳು ಬಾಳಿಕೆ ಬರ್ತವೆ. ಇಲ್ಲಾಂದರೆ ಬೇಗ ಬೇಗ ಟೈರ್ಗಳು ಹಾಳಾಗಿ ಹೋಗ್ತವೆ. ಓಕೆನಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್ ಫ್ರೆಂಡ್ಸ್.